ಮೆಡಿಕಲ್ ವಿದ್ಯಾರ್ಥಿಗಳಿಂದ ಚಿಕಿತ್ಸೆ ಕೊಡಿಸಿರುವಂತಹ ಆರೋಪ ಬಹಳ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಅಂಗಾಂಗ ವೈಫಲ್ಯದಿಂದ ಬಾಲಕ್ಕೆ ಸಾವಾಗಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ತನಿಖೆ ಮಾಡಿಸಿಕೊಳ್ಳಿ ಅಂತ ಆರ್ಎಂಒ ಡಾಕ್ಟರ್ ದರ್ಶನ್ ಹೇಳಿದ್ದಾರಂತೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವಾಯಿತು ಅನ್ನೋ ಆರೋಪ ಕುಟುಂಬದಿಂದ ಕೇಳಿಬರ್ತಾ ಇದೆ. ಮೆಡಿಕಲ್ ವಿದ್ಯಾರ್ಥಿಗಳಿಂದ ಚಿಕಿತ್ಸೆ ಕೊಡಿಸಿದಂತಹ ಆರೋಪ ಇದು ತುಂಬಾ ಸೀರಿಯಸ್ ಆಗಿರುವಂತಹ ಅಫೆನ್ಸು. ಯಾಕಂದ್ರೆ ಸೂಕ್ತವಾಗಿ ಡಾಕ್ಟರ್ಸ್ ಇಲ್ಲದೆ ಆಪರೇಟ್ ಮಾಡಂಗಿಲ್ಲ ಯಾರಿಗೂ ಕೂಡ. ಬಟ್ ಅದು ಹೆಂಗೆ ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಹತ್ರ ಆಪರೇಷನ್ ಮಾಡಿಸಿದ್ರು, ಇಷ್ಟು ದೊಡ್ಡ ಆಪರೇಷನ್ ಮಾಡಿಸಿದ್ರು ಅನ್ನೋದು ಪ್ರಶ್ನೆ. ಒಂದು ವೇಳೆ ಮಾಡಿಸಿದ್ರೆ ಭಾಳ ದೊಡ್ಡ ತಪ್ಪು ಅದು. ಟೈಲ್ಸ್ದು ಪೀಸ್ ಬಿದ್ದು ಕಾಲಿನ ಬಲಗಾಲಿನ ಕಿರುಬೆರಳು ಸ್ವಲ್ಪ ಫ್ರ್ಯಾಕ್ಚರ್ ಆಗಿ ಇಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ದರು 29ನೇ ತಾರೀಕು. ಬಂದು ಇಲ್ಲಿ ಟ್ರೀಟ್ಮೆಂಟ್ಗೆ ಇದು ಮಾಡಿದಾಗ ಇವರು ಏನೇನು ಥರದ ಟೆಸ್ಟ್ಗಳು ಬೇಕು ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡಿದ್ದಾರೆ. ಎಲ್ಲ ನಾರ್ಮಲ್ ಬಂದಾಗ ಇವರು ಆಯ್ತಪ್ಪ ಆಪ್ರೇಷನ್ ಮಾಡಿಬಿಡುವ ಅಂತ ಹೇಳಿದ್ದಾರೆ. ಆಯಿತು ಅಂದ್ಬಿಟ್ಟು ನೈಟು ಆಪ್ರೇಷನ್ ಮಾಡಿದ್ದಾರೆ. 9:30 10 ಗಂಟೆ ಒಳಗೆ ನೈಟು ಆಪ್ರೇಷನ್ ಮಾಡಿದ್ದಾರೆ. ಗುರುವಾರ 29ನೇ ತಾರೀಕು ಅವತ್ತೇ ಅಡ್ಮಿಷನ್ನು, ಅವತ್ತೇ ಆಪ್ರೇಷನ್, ಅವತ್ತು ರಾತ್ರಿನೇ ಆಪ್ರೇಷನ್ ಆಗಿದೆ. ಅದಾದ ತಕ್ಷಣ ಆ ಮಗು ಚೆನ್ನಾಗೇ ಇದೆ. ಈಗ ಮಾಮೂಲಿ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಮಗ ಕೈ ಬೈ ಅಳಾಡ್ತಿತ್ತು, ಶೂಲಾಡ್ತಿತ್ತು. 1:30 ಆಗಿತ್ತು. ಮಗ ನಿಂತೋಯ್ತು. ಯಾಕೆ ಮಗ ಕೈ ಬೈ ಅಳಾಡ್ಸಿಲ್ಲ ಅಂತ ಕೇಳ್ದಕ್ಕೆ ಏನಂದ್ರು ಗೊತ್ತೇ, ನಿದ್ದೆ ಇಂಗ್ಲೀಷನ್ ಮಾಡಮಿ ಇವೆಲ್ಲ ಇದು ಹೇಳಿಕೆ ಅಂತ ಹೇಳಿದ್ರು. ನಾನು ನಿಜವೇನು ಅಂದ್ಬಿಟ್ಟು ತಿಳ್ಕೊಂಡಿ. ಇವ್ರು ಹಂಗೆ ಅದನ್ನೇ ಹೇಳ್ದು ಬಂದು ಆ ಮಗು ಹೋಗೋದ 1:30 ಗಂಟೆಲೆ ಮಗು ತೀರೋಗದ. ಇವರು ಹೇಳಲಿಲ್ಲ ನಮ್ಮ ಜೊತೆಲಿ. ಆಕ್ಸಿಜನಲ್ಲಿ ಈಗ ಹೇಳಿರೋದು ಪೊಲೀಸ್ನವ್ರು ಬಂದ್ಮ್ಯಾಕೆ ಅವ್ರ ಹುಡುಗಿ ಪಾಪನ ತಂದೆ ಕರಿಯಮ್ಮ ಅಂದರು. ಆಗ ನಾನು ಹೋಗಿ ನಮ್ಮ ಅಣ್ಣನ ಕರೆದಿ. ನಮ್ಮ ಅಣ್ಣ ಅಂದರು ಬತ್ತೀವಿ ಇರೋವ ಅಂತ ಅಂದರು. ಆಗ ಬರುವಷ್ಟರಲ್ಲಿ ಪೊಲೀಸ್ನವರು ಅವರೆಲ್ಲ ಗುಜುಮ್ ಕಟ್ಕೊಂಡು ಮಾತಾಡ್ಕೊಂಡು ನನ್ನ ಹೋಗು ನೀವು ಹೋಗು ಎಲ್ಲ ಅಲ್ಲಿದ್ದವರೆಲ್ಲ ಸಿಸ್ಟ್ರುಗಳು ಆ ಡಾಕ್ಟ್ರುಗಳು ಎಲ್ಲ ಹಿಂಸೆ ಮಾಡಿ ಎಲ್ಲ ಇನ್ವೆಸ್ಟಿಗೇಷನ್ ರಕ್ತ ಪರೀಕ್ಷೆಗಳು OT ಮಾಡೋಕ್ಕೆ ಮುಂಚೆ ಇದ್ದಿದ್ದೆಲ್ಲ ನಾರ್ಮಲೇ ಇದೆ. ಅದರ ಆಧಾರದ ಮೇಲೆ ಆಪ್ರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಮಧ್ಯಾಹ್ನದ ಮೇಲೆ ಯಾವಾಗ ಅದು ವಾಮಿಟಿಂಗು ಮತ್ತು ಲೂಸ್ ಟೂಲ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಡಿಹೈಡ್ರೇಷನ್ ಇತ್ತು. ಅದರ ಮೇಲೆ ನಾವು ಇಲ್ಲಿ ಮಕ್ಕಳ ವಿಭಾಗದಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಫ್ಲೂಯಿಡ್ಸ್ ಎಲ್ಲ ರಿಸಕ್ಸ್ಟೇಟ್ ಮಾಡಿ ಮತ್ತು ಫರ್ದರ್ ರಕ್ತ ಪರೀಕ್ಷೆಗಳೆಲ್ಲ ಮಾಡಿದಾಗ ರಕ್ತ ಪರೀಕ್ಷೆಗಳಲ್ಲಿ ಲಿವರ್ ಎಂಜೈಮ್ಸ್ ಎಲ್ಲ ಜಾಸ್ತಿ ಆಗೋದು, ಬಿಲಿರುಬಿನ್ ಜಾಸ್ತಿ ಆಗಿರೋದು ಎಲ್ಲ ಕಂಡು ಬಂದು, ಮತ್ತು ಹಾಗೆ ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗ್ತಾ ಬಂದು ಇನ್ಫೆಕ್ಷನ್ ಸೆಟಿನ್ ಆಗಿ ಅದಕ್ಕೆ ನಾವು ಏನು ಫರ್ದರ್ ಟ್ರೀಟ್ಮೆಂಟ್ ಬೇಕು ಹೈಯರ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕ್ಕೊಂಡು ಇಮ್ಯುನೋಗ್ಲೋಬಿನ್ ಎಲ್ಲ ಹಾಕ್ಕೊಂಡು ಟ್ರೀಟ್ ಮಾಡಿದ್ವಿ. ಹಂಗೆ ಇದೆಲ್ಲ ಮಾಡಿದ್ಮೇಲೂ ಮಗು ಸಂಜೆ ಮೇಲೆ ರೆಸ್ಪಾನ್ಸು ಇಂಪ್ರೂವ್ಮೆಂಟ್ ಆಗದೆ ಇರೋದ್ರಿಂದ ಅದು ವೆಂಟಿಲೇಟರ್ ಮೇಲಿತ್ತು. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಇಲ್ಲಿ ಸ್ಟೂಡೆಂಟ್ಸ್ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಅನ್ನೋ ಆರೋಪಕ್ಕೆ ಪುಷ್ಟಿ ಕೊಡುವಂತಹ ಅಂಶ ಏನಾದರೂ ಇದೆಯಾ? ಒಂದು. ಎರಡನೇದು, ಕಾಲು ಮುರಿತ ಆಗಿದ್ದಕ್ಕೆ ಸಾವನ್ನಪ್ತಾ ಇರುವಂತಹ ಪ್ರಕರಣ ಅಂದರೆ ರೇರೆಸ್ಟ್ ಇದು. ಯಾಕಂದರೆ ಸೂಕ್ತವಾಗಿ ಚಿಕಿತ್ಸೆ ಕೊಡ್ತಾರೆ ಮತ್ತು ಸರ್ವೈವಲ್ ಚಾನ್ಸಸ್ 98% ಇರುತ್ತೆ. ಏನಾಯಿತು ಇಲ್ಲಿ? ವಾಟ್ ವೆಂಟ್ ರಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಪ್ರಾಬ್ಲಮ್ನಿಂದ ಮಗು ಮೃತಪಟ್ಟಿದೆ ಅಂತ ಮಮತಾ, ಅದೇ ಒಂದು ಪ್ರಶ್ನೆ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಕಾಲಿನ ಮೂಳೆ ಮುರಿತಾ ಇದರಿಂದಾಗಿ ಆಪರೇಷನ್ ಮಾಡಲಾಗುತ್ತೆ. ಆದ್ರೆ ವೈದ್ಯರು ಹೇಳ್ತಾ ಇರುವಂತದ್ದು ಅಂಗಾಂಗ ವೈಫಲ್ಯದಿಂದಾಗಿ ಸಾನ್ವಿಯನ್ನ ಬಾಲಕಿ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಪೋಷಕರಿಗೆ ಹೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಆಸ್ಪತ್ರೆಗೆ ಮಗುವನ್ನ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಕೇವಲ ಮಗುವಿನ ಕಾಲಿನ ಮೂಳೆ ಅಷ್ಟೇ ಮುರಿದಿತ್ತು. ಆದ್ರೆ ಇದೀಗ ಮಗುವಿನ ಅಂಗಾಂಗ ವೈಫಲ್ಯ ಹೇಗಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಪ್ರಶ್ನೆ ಎದುರುವಂತದ್ದು. ಆಪರೇಷನ್ ವೇಳೆ ಅನಸ್ತೇಶಿಯಾ ಕೊಡುವಂತ ವೇಳೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆಯಾ ಅಥವಾ ಬದರಿ ಇಂಜೆಕ್ಷನ್ ಏನಾರ ಕೊಟ್ಟು ಈ ರೀತಿಯಾದಂತ ಘಟನೆ ಆಗಿದೆಯಾ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಅನುಮಾನವೂ ಕೂಡ ವ್ಯಕ್ತ ಆಗಿರುವಂತದ್ದು. ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಬಹುತೇಕ ವೈದ್ಯಾಧಿಕಾರಿಗಳು ಬೇರೆ ಕಡೆ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಏನು ಸ್ಟೂಡೆಂಟ್ಗಳ ಬಳಿ ಒಂದಷ್ಟು ಕೆಲಸವನ್ನ ಮಾಡಿಸುವಂತದ್ದು ನಿಟ್ಟಿನಲ್ಲಿ ಕೂಡ ಪದೇ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈ ಪ್ರಕರಣ ಆದಂತ ಬಳಿಕವಾಗಿ ಮತ್ತೆ ಅದೀಗ ಎಲ್ಲೋ ಒಂದ್ ಕಡೆ ನಿಜ ಅಂತೇಳಿ ಕೂಡ ಅನಿಸ್ತಾ ಇದೆ. ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಪೊಲೀಸರ ನಿರ್ಲಕ್ಷ್ಯದಿಂದ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಮಗು ಸಾವನ್ನಪ್ಪಿರುವಂತದ್ದು. ಇದೀಗ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೊಂದು ಮಗುವಿನ ಸಾವಾಗಿದೆ ಅಂತೇಳಿ ಕೂಡ ಪ್ರಶ್ನೆ ಎದ್ದಿರುವಂತದ್ದು. ಇದಕ್ಕೆ ವೈದ್ಯಾಧಿಕಾರಿ RMO ದರ್ಶನ್ ಕೂಡ ಬೇಜವಾಬ್ದಾರಿ ರೀತಿಯಾಗಿ ಉತ್ತರವನ್ನು ನೀಡಿರುವಂತದ್ದು. ಏಕೆಂದ್ರೆ ನಾವು ಯಾವ ರೀತಿಯಾದ ತಪ್ಪನ್ನ ಮಾಡಿಲ್ಲ, ಬೇಕಿದ್ರೆ ತನಿಖೆಯನ್ನ ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೂಡ ಪೋಷಕರಿಗೆ ಹೇಳಿದ್ದಾರೆ. ಒಂದ್ ರೀತಿಯಾಗಿ ಪೋಷಕರು ದಿಕ್ಕೆ ತೋಚದಂತೆ ಇರುವಂತದ್ದು. ಈಗ ಆಗ್ರಹ ಏನಂತಂದ್ರೆ ಇನ್ನೊಬ್ಬ ವೈದ್ಯಾಧಿಕಾರಿ ಅಂದ್ರೆ ಮಿಮ್ಸ್ ನ ಅಧಿಕಾರಿಯನ್ನ ಹೊರತುಪಡಿಸಿ ಬೇರೆ ಯಾವುದಾದಂತ ವೈದ್ಯರನ್ನ ಕರ್ಕೊಬಂದು ಅವರ ಸಮಕ್ಷಮದಲ್ಲಿ ಏನು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಬೇಕು, ನಮಗೆ ನ್ಯಾಯವನ್ನ ದೊರಕಿಸಬೇಕು ನಿಟ್ಟಿನಲ್ಲಿ ಕೂಡ ಪೋಷಕರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಮಮತಾ,
ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.